ಆತ್ಮೀಯ ವಿದ್ಯಾರ್ಥಿನಿಯರೇ, ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸಯ್ಯ KN. ನನ್ನ ಸಹಪಾಠಿಗಳಾದಂಥ ಜಿಯಾವುಲ್ಲಾ ಸರ್ ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಮುಳಬಾಗಿಲಿನಲ್ಲಿ ಸಹಾಯಕ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈ ಕೊರೋನಾದ ಎರಡನೇ ಅಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಈ ಮನಃಶಾಂತಿ ಇಲ್ಲದೆ ಜೀವನ ಕಳೆಯುವಂಥ ಸಂದರ್ಭದಲ್ಲಿ ನಮಗೂ ಮತ್ತು ನಿಮಗೂ ಈ ಎಜುಕೇಷನ್ ಸಿಸ್ಟಮು ಕಂಟಿನ್ಯೂಷನ್ ಇರಬೇಕೆಂಬ ಉದ್ದೇಶ ಇಟ್ಕೊಂಡು ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆ ನಾವು ಎಲ್ಲ ಸೇರಿ ನಿಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಬೇಕೆಂಬ ಉದ್ದೇಶವಿಟ್ಕೊಂಡು ಈ ಆಫ್ಲೈನ್ ಇಲ್ಲದೆ ಆನ್ಲೈನಲ್ಲೂ ಸಹ ನಿಮಗೆ ಈ ಕಂಟೆಂಟ್ ಡೆವಲಪ್ಮೆಂಟ್ ಮಾಡಿ ನಿಮಗೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಥ ಉದಾಹರಣೆಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪಠ್ಯಾನುಕ್ರಮದಂತೆ ಅಂತಿಮ BA ವಿದ್ಯಾರ್ಥಿಗಳಿಗೆ ಈ ಸೆಮಿಸ್ಟ್ರನ್ನು ಸಹ ಏನು ಮಾಡಬೇಕಂದ್ರೆ 2 ಪೇಪರ್ ಸ್ಟಡಿ ಮಾಡಬೇಕಾಗುತ್ತೆ. ಒಂದು HRMS, ಇನ್ನೊಂದು ಕರ್ನಾಟಕದ ಆರ್ಥಿಕತೆ. ಈ ಕರ್ನಾಟಕದ ಆರ್ಥಿಕತೆಯಲ್ಲಿ ಈಗಾಗಲೇ ನಾನು ನಿಮಗೆ ಅಧ್ಯಾಯ 3 ಮುಗಿಸ್ಕೊಟ್ಟಿದ್ದೆ. ಈ ಅಧ್ಯಾಯ 4ರಲ್ಲಿ 46ನೇ ಸೆಷನ್ನು ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಕರ್ನಾಟಕ. ಇದ್ರ ಬಗ್ಗೆ ಈ ದಿನ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮೆಟೀರಿಯಲ್ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮತ್ತು PPT ಮತ್ತು MCQs ಸಹ ನಿಮಗೆ ಲಭ್ಯವಾಗುತ್ತೆ. ನೀವು ಹೆಚ್ಚು ಇದನ್ನು ಬಳಸ್ಕೊಂಡು ಎಕ್ಸಾಮಿನೇಷನ್ ಉದ್ದೇಶದಿಂದ ಪ್ರಿಪ್ರೇಷನನ್ನು ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಂದು ಪಾಯಿಂಟು ನೀವು ಸಹ ಎಕ್ಸ್ಪ್ಲನೇಷನ್ ಮಾಡ್ಕೊಳ್ಳೋಷ್ಟು ನಿಮಗೆ ಇಲ್ಲಿ ಸೋರ್ಸನ್ನು ಉಳಿಸ್ಕೊಡ್ತಾ ಇದ್ದೀವಿ. ಅದರಿಂದಾಗಿ ನಾನಾದರೂ ಭಾವಿಸ್ತಾ ಇದ್ದೀನಿ ತುಂಬ ಇದು ನಿಮ್ಗೆ ಅನುಕೂಲ ಆಗುತ್ತೆ ಎಂಬ ಕಂಟೆಂಟ್ ಆಗಿದೆ. ಓಕೆ, ಈಗ ಎಕ್ಸ್ಪ್ಲನೇಷನ್ ಮಾಡೋಣ. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಕರ್ನಾಟಕ, ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ. ಓಕೆ, ಕರ್ನಾಟಕ ಆಗಲಿ ಭಾರತ ಆಗಲಿ ಯಾವುದೇ ರಾಜ್ಯ ಆಗಲಿ ದೇಶದಲ್ಲಿ ಸಾರಿಗೆ ವ್ಯವಸ್ಥೆ ಎಂಬುದು ರಾಜ್ಯದ ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ. ಯಾವುದೇ ಒಂದು ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿಯನ್ನು ಪಡಿಸಬೇಕಾದ್ರೆ ಈ ಸಾರಿಗೆ ಎಂಬುದನ್ನು ಏನು ಮಾಡ್ತಂದರೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯ ನರನಾಡಿಗೆಗೆ ಹೋಲಿಸಲಾಗುತ್ತೆ. ಅಂದರೆ ಆ ಸಾರಿಗೆ ಎಂಬುದು ನರನಾಡಿಗಳು ಯಾವ ರೀತಿ ಇರುತ್ತೆ ಅಂದರೆ ದೇಹದ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಯಾವ ರೀತಿ ನರನಾಡಿಗೆ ರಕ್ತವನ್ನು ಚಲನೆ ಮಾಡ್ತಾವೋ ಅದೇ ರೀತಿಯಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾರಿಗೆ ಎಂಬುದು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಜನರನ್ನು ಮತ್ತು ಸರಕುಗಳನ್ನು ಸಾಗಾಟ ಮಾಡೋದರ ಮೂಲಕ ಒಂದಕ್ಕೊಂದು ಪೂರಕವಾಗಿ ಅಭಿವೃದ್ಧಿ ಆಗುವುದರಲ್ಲಿ, ಆರ್ಥಿಕ ವ್ಯವಸ್ಥೆ ಕಂಟಿನ್ಯೂಷನ್ ಆಗೋದರಲ್ಲಿ ಈ ಸಾರಿಗೆ ಅತ್ಯಂತ ಪ್ರಮುಖವಾದಂಥ ಪಾತ್ರ ವಹಿಸ್ತದೆ. ಓಕೆ, ಇಂಥ ಸಾರಿಗೆಯು ಹಲವಾರು ರೀತಿಯಲ್ಲಿ ನಾವು ಕಾಣ್ಬೋದು. ಅದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂದರೆ ಇಲ್ಲಿ ರಸ್ತೆ ಸಾರಿಗೆ ನೋಡ್ಬೋದು, ಜಲ ಸಾರಿಗೆ ನೋಡ್ಬೋದು, ವಾಯು ಸಾರಿಗೆ ನೋಡ್ಬೋದು, ಮತ್ತು ಈ ರೀತಿಯ 3 ಸಾರಿಗೆ, ರಸ್ತೆ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ, ಈ 3 ಸಾರಿಗೆಗಳು ಸಹ ಯಾವ ರಾಷ್ಟ್ರದಲ್ಲಿ ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ತಮವಾಗಿರ್ತದೋ ಅದು ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಆಗ್ತಾ ಇದೆ ಎಂಬುದಾಗೆ ಸತ್ಯ. ಅದರಲ್ಲೂ ಕರ್ನಾಟಕದಂತಹ ಮುಂದುವರಿಯುತ್ತಿರುವಂತಹ ರಾಜ್ಯಕ್ಕೆ ಈ ಸಾರಿಗೆ ವ್ಯವಸ್ಥೆ ಅತ್ಯಂತ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಸಾರಿಗೆ ಇಲ್ಲ ಅಂದರೆ ಆ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ತಿಳ್ಕೊಳ್ಳಿ. ಯಾಕಂದರೆ ನಾನು ಈಗಾಗಲೇ ಹೇಳಿದೆ, ನರನಾಡಿಗಳಲ್ಲಾದರೂ ಒಂದು ಬ್ಲ್ಯಾಕ್ ಆಗಿದೆ ಅಂದರೆ ಹಾರ್ಟ್ ಅಟ್ಯಾಕ್ ಬರುತ್ತೆ, ಅಂದರೆ ಕೆಲಸನೇ ನಿಂತು ಹೋಗುತ್ತೆ ಅಂತ. ಅದೇ ರೀತಿಯಲ್ಲಿ ಸಾರಿಗೆ ಒಂದು ಹಳ್ಳಿ ಪ್ರದೇಶದಿಂದ ಹಿಡಿದು ನಗರ ಪ್ರದೇಶಗಳಿಗೆ ಕೃಷಿ ಉತ್ಪಾದನೆಯಲ್ಲಾದಂಥ ಉತ್ಪನ್ನ ಸರಕುಗಳು ಮಾರುಕಟ್ಟೆಗೆ, ಕೈಗಾರಿಕೆಯಲ್ಲಾದಂಥ ಉತ್ಪನ್ನ ಸರಕುಗಳನ್ನು ಮಾರುಕಟ್ಟೆಗೆ, ರಾ ಮೆಟೀರಿಯಲ್ಸನ್ನು ಕೈಗಾರಿಕೆಗಳಿಗೆ, ಈ ರೀತಿಯಾಗಿ ಒಂದಕ್ಕೊಂದು ಪೂರಕವಾಗಿ ಈಗ ಕೆಲಸ ಮಾಡಬೇಕಾದ್ರೆ ನಾವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ, ನೀವು ಹಳ್ಳಿಯಿಂದ ಕಾಲೇಜುಗಳಿಗೆ, ಎಲ್ರಿಗೂ ಸಹ ಅನುಕೂಲಕರವಾಗುವ ರೀತಿಯಲ್ಲಿ ಸಾರಿಗೆ ವ್ಯವಸ್ಥೆ ಅಭಿವೃದ್ಧಿ ಆದರೆ ಮಾತ್ರ ಆ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ ನಾನು ಈಗ ನಿಮಗೆ ಜನರಲ್ ಆಗಿ ಎಕ್ಸ್ಪ್ಲನೇಷನನ್ನು ಪೀಠಿಕೆಯನ್ನು ಕೊಟ್ಟಿದ್ದೀನಿ. ಈಗ ನೀವು ಇನ್ ರೆಫರೆನ್ಸ್ ಟು ದಿ ಟೆಕ್ಸ್ಟ್ ಬುಕ್, ನಿಮ್ಮ ಇಂಟ್ರಡಕ್ಷನ್ನು ಪೀಠಿಕೆ ಟೆಕ್ಸ್ಟ್ ಬುಕ್ನ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಓನಾಗಿ ನಿಮ್ಗೆ ಹೇಳಿರೋದ್ರಲ್ಲೂ ಸಹ ಆ ರೀತಿ ನೀವು ಬರೆದ್ರೂ ನೀವು ನಡೆಯುತ್ತೆ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ದಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಕರ್ನಾಟಕ. ಇಂಟ್ರಡಕ್ಷನ್. Transport is the activity concerned with the movement of men and materials from one place to another. Can you understood? Okay, transport means what? That activity concerned.
with the movement of men and materials from one place to another place is called what? Transport. Okay, is the nerve of economic system. It plays an important role in development of economy and civilization. Transport plays an important role in the development of agriculture, industry, and other economic activities in the country. If agriculture and industry can be compared to human body and bones, transport is compared to its nerves. As the saying goes, to moving wheels reflect civilization. Transport help overall development of a state. The importance of transport in the economic development of Karnataka are as follows. Okay, this is our transport system introduction. Understood. If agriculture and industry can be compared to human body and bones, transports is compared to its nerves. Okay, without transport or without nerves, the body or bones are not activation. Agriculture or industry is not activation without transport. Okay, this is a role or important of the transport system in Karnataka economy. ಓಕೆ, ಕನ್ನಡದಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ. ನಾನು ಈಗಾಗಲೇ ಹೇಳಿದಂತೆ ವಿದ್ಯಾರ್ಥಿಗಳೇ, ಸಾರಿಗೆ ಎಂದರೆ ಏನು? ಸರಕುಗಳನ್ನು ಮತ್ತು ಪ್ರಯಾಣಿಕರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವ ಒಂದು ವ್ಯವಸ್ಥೆಗೆ ಸಾರಿಗೆ ಎಂದು ಕರೀತೀವಿ. ಸಾರಿಗೆ ಒಂದು ಆರ್ಥಿಕ ವ್ಯವಸ್ಥೆಗೆ ಜೀವನಾಡಿ ಇದ್ದಂತೆ ಇದು ಆರ್ಥಿಕ ಮತ್ತು ನಾಗರಿಕತೆಯ ಬೆಳವಣಿಗೆಯಲ್ಲಿ ಮಹತ್ವ ಪಾತ್ರ ವಹಿಸುತ್ತೆ. ಉದಾಹರಣೆಗೆ, ಒಂದು ಹಳ್ಳಿ ಪ್ರದೇಶಕ್ಕೆ ಸಾರಿಗೆ ವ್ಯವಸ್ಥೆನೇ ಇಲ್ಲ ಅಂದರೆ ಅಲ್ಲಿ ಜನರ ಮೂಢನಂಬಿಕೆಗಳು, ಆಚಾರ ವಿಚಾರಗಳು, ಅವರ ಚಟುವಟಿಕೆಗಳೇ ಬೇರೆ ಇರ್ತವೆ, ಅಪ್ಡೇಟ್ ಆಗಲ್ಲ ಅಂತ. ಅದಕ್ಕೆ ನಮ್ಮನ್ನು ಹಳ್ಳಿಗಳ ಕಡೆ ಬೈದೆ ಹಳ್ಳಿ ಜನ ಗುಗ್ಗುಗಳು ಅಂತ ಇರ್ತಾರೆ. ಅಂದರೆ ನಾವು ಏನೋ ಕಮ್ಯುನಿಕೇಷನ್ ಇಲ್ಲ ಅಂದರೆ ನಾವು ಹೊಸ ಹೊಸ ಚಿಂತನೆ ಆಲೋಚನೆ ಮಾಡೋಕ್ಕೆ ದಾರಿ ಆಗಲ್ಲ. ಅದರಿಂದಾಗಿ ಇದು ಹೊಸದಕ್ಕೆ ದಾರಿ ಮಾಡೋದು. ನಾಗರಿಕತೆ ಇದೆ, ಸಿವಿಲೈಸೇಷನ್ ಡೆವಲಪ್ಮೆಂಟ್ಗೆ ಅನುಕೂಲ ಆಗುತ್ತೆ. ಕರ್ನಾಟಕದ ಆರ್ಥಿಕತೆಯಲ್ಲಿ ಸಾರಿಗೆ ವ್ಯವಸ್ಥೆ ಅತ್ಯಂತ ಪ್ರಮುಖವಾದ ಪಾತ್ರ ವಹಿಸುತ್ತದೆ. ರಾಜ್ಯದ ಕೈಗಾರಿಕೆ, ಕೃಷಿ ಮತ್ತು ಇತರೆ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಯಲ್ಲಿ ಸಾರಿಗೆ ಅತ್ಯಂತ ಪ್ರಮುಖವಾದಂಥ ಪಾತ್ರ ವಹಿಸುತ್ತದೆ. ಕೃಷಿ ಮತ್ತು ಕೈಗಾರಿಕೆಗಳನ್ನು ಕ್ರಮವಾಗಿ ಮಾನವನ ಶರೀರ ಮತ್ತು ಮೂಳೆಗಳಿಗೆ ಹೋಲಿಸಿದರೆ ಸಾರಿಗೆಯನ್ನು ದೇಹದ ನರಮಂಡಲಕ್ಕೆ ಹೋಲಿಸಲಾಗಿದೆ. ನೋಡಿ, ಇದು ಇಂಪಾರ್ಟೆಂಟು. ಕೃಷಿ ಮತ್ತು ಕೈಗಾರಿಕೆಗಳನ್ನು ಕ್ರಮವಾಗಿ ಮಾನವನ ಶರೀರ ಮತ್ತು ಮೂಳೆಗಳಿಗೆ ಹೋಲಿಸಿದರೆ ಸಾರಿಗೆಯನ್ನು ದೇಹದ ನರಮಂಡಲಕ್ಕೆ ಹೋಲಿಸಲಾಗಿದೆ. ಅಂದರೆ ಮಾನವನ ಶರೀರ ಮತ್ತು ಮೂಳೆಗಳು ಕಾರ್ಯನಿರ್ವಹಿಸಬೇಕಾದ್ರೆ, ದೇಹ ಕಂಟಿನ್ಯೂ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ನರ್ವ್ ಸಿಸ್ಟಮ್ ಇಂಪಾರ್ಟೆಂಟ್. ನರ್ವ್ ಸಿಸ್ಟಮ್ ಅಂದರೆ ಆರ್ಥಿಕ ವ್ಯವಸ್ಥೆಗೆ ಸಾರಿಗೆ. ಚಲಿಸುವ ಚಕ್ರಗಳು ನಾಗರಿಕತೆಯನ್ನು ಸೃಷ್ಟಿಸುತ್ತವೆ. ಚಲಿಸುವ ಚಕ್ರಗಳು ಚಲಿಸಲಿಲ್ಲ ಅಂದರೆ ನಾವು ಅದೇ ನಂಬಿಕೆಗಳಲ್ಲಿ, ಅದೇ ಮೂಢನಂಬಿಕೆಗಳು ಅನಾದಿ ಕಾಲದಲ್ಲಿ ಹೋಗ್ತಾ ಇದ್ವಿ ಎಂದು ಹೇಳುವಂತೆ ಸಾರಿಗೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಸಹಕರಿಸುತ್ತದೆ. ಆದ್ದರಿಂದ ಸಾರಿಗೆಯ ನಾಗರಿಕತೆ ಎಂದು ಪರಿಗಣಿಸಬಹುದು. ಒಟ್ಟಾರೆಯಾಗಿ ಕರ್ನಾಟಕದ ಆರ್ಥಿಕತೆಯಲ್ಲಿ ಸಾರಿಗೆ ಯಾವ ರೀತಿ ಪ್ರಮುಖ ಪಾತ್ರ ವಹಿಸುತ್ತೆ ಎಂಬುದನ್ನು ಈ ಕೆಳಗಿನ ಅಂಶಗಳಲ್ಲಿ ನಾವು ಗಮನಿಸೋಣ. Okay, the importance of transport in the economic development of Karnataka are as follows. Transportation of commodities, benefits of internal and external economics, stimulus to labor mobility, achievement of price stability, employment creation, help of extension of market, stimulus to geographical discovery, help for maintenance of law and order, help for national defense, contribution to progress of foreign trade, growth of towns and cities, social change, revenue to government, balanced regional development. Okay, this is our Karnataka important transport system in only in Bangalore. KSRTC. Okay, road transport system, KSRTC, Karnataka State Road Transport Corporation, established in 1961. Another one, BMTC, Bangalore Metropolitan Transport Corporation, in 1997. Another one, MBRCL, Bangalore Metro Rail Corporation Limited, 2011. ನಮ್ಮ ಮೆಟ್ರೋ ಅಂತ ಕರೀತಾರೆ. ಈಗ ನಮ್ಮ ಬೆಂಗಳೂರು ಮೆಟ್ರೋನ ನಮ್ಮ ಮೆಟ್ರೋ ಅಂತ ಕರೀತಾರೆ.
Okay, this is the importance of the transport. Only we will mention the, not only mention the road transport, all transports, road, air and water. ಓಕೆ. ಸಾರಿಗೆಯು ಈ ಕೆಳಗಿನ ಅಂಶಗಳು ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಯಲ್ಲಿ ಹೇಗೆ ಪ್ರಮುಖ ಪಾತ್ರ ವಹಿಸುತ್ತೆ ಎಂಬುದನ್ನು ಈ ಕೆಳಗಿನ ಅಂಶಗಳು ನಮಗೆ ತಿಳಿಯಪಡಿಸುತ್ತವೆ. ಮೊದಲನೇ ಅಂಶವೆಂದರೆ ಉತ್ಪಾದನೆಗೆ ಅಗತ್ಯವಿರುವ ಸರಕುಗಳ ಸಾಗಣೆ. ನೋಡಿ ವಿದ್ಯಾರ್ಥಿಗಳು, ಅಲ್ಲೇ ಇದೆ ಪಾಯಿಂಟ್ ಎ, ನಿಮ್ಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ಯಾವುದೇ ಕ್ಷೇತ್ರದಲ್ಲಿ ಉತ್ಪಾದನೆ ಆಗಬೇಕಾದ್ರೆ, ಅದು ಕೈಗಾರಿಕೆ ಆಗಲಿ, ಕೃಷಿ ಆಗಲಿ, ಯಾವುದೇ ಕ್ಷೇತ್ರ, ಉತ್ಪಾದನೆಗೆ ಅಗತ್ಯವಿರುವ ಸರಕುಗಳ ಸಾಗಣೆ. ಉತ್ಪಾದನೆಗೆ ಅಗತ್ಯವಿರುವಂಥ ಕಚ್ಚಾ ಮಾಲುಗಳಾಗಿರ್ಬೋದು, ಸಣ್ಣ ಪುಟ್ಟ ಯಂತ್ರೋಪಕರಣಗಳಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಅಲ್ಲಿಗೆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಸಾಗಿಸುವುದರಿಂದ ಮಾತ್ರ ಅಲ್ಲಿ ಉತ್ಪಾದನೆ ಆಗುತ್ತೆ, ಇಲ್ಲಾಂದರೆ ಉತ್ಪಾದನೆ ಆಗೋದಕ್ಕೆ ಸಾಧ್ಯ. ಅದರಿಂದಾಗಿ ಉತ್ಪಾದನೆ ಅಗತ್ಯ ಇರುವ ಸರಕುಗಳ ಸಾಗಣೆ ಮಾಡೋದ್ರ ಮೂಲಕ ಆ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ. ಅಂತ ಅಭಿವೃದ್ಧಿ ಆಗೋದರಲ್ಲಿ ಸಾರಿಗೆ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಆಂತರಿಕ ಮತ್ತು ಬಾಹ್ಯ ಮಿತವ್ಯಯಗಳ ಪ್ರಯೋಜನ. ಎಲ್ಲಿ ಸಾರಿಗೆ ಅಭಿವೃದ್ಧಿಯನ್ನು ಸಾಧಿಸ್ತದೋ ಆ ಆರ್ಥಿಕ ವ್ಯವಸ್ಥೆಯಲ್ಲಿ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಹಲವಾರು ಪ್ರಯೋಜನಗಳನ್ನು ನಾವು ಪಡೆಯಬಹುದು. ನೆಕ್ಸ್ಟ್ ಪಾಯಿಂಟ್, ಶ್ರಮದ ಚಲನೆಗೆ ಪ್ರೇರಣೆ ನೀಡುತ್ತೆ. ಸಾರಿಗೆ ವ್ಯವಸ್ಥೆಯು ಇಲ್ಲಿ ಶ್ರಮದ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಶ್ರಮವು ಚಲನೆ ಆಗೋದರಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತದೆ. ಹೇಗೆ ವಹಿಸುತ್ತೆ ಅಂದರೆ, ಶ್ರಮದ ಚಲನೆ ಅಂದರೆ ಇಲ್ಲಿ ಭಾಷೆ, ಧರ್ಮ, ಆಚಾರ, ವಿಚಾರಗಳಿಂದಾಗಿ ಕೆಲಸವಿಲ್ಲ ಅಂದ್ರೆ, ಈ ಕೆಲಸ ಇಲ್ಲಿ ನಮ್ಮ ಕಡೆ ಇಲ್ಲ ಅಂದ್ರೂ ಬೇರೆ ಕಡೆ ಕೆಲಸವಿಲ್ಲ ಇದೆ ಅಂದರೆ ಅಲ್ಲಿಗೆ ನಾವು ಇಲ್ಲಿ ಉದಾಹರಣೆಗೆ ನಾವು ಬೆಂಗಳೂರವರು ಡೆಲ್ಲಿನಲ್ಲಿ ಕೆಲಸ ಮಾಡ್ಬೋದು, ಮಧ್ಯಪ್ರದೇಶದಲ್ಲಿ, ಇನ್ಕ್ಲೂಡ್ ಅಮೇರಿಕಾ, ಎಲ್ಲದರಲ್ಲೂ ಹೋಗಿ ನಾವು ವಾಯು ಸಾರಿಗೆ ಎಲ್ಲ ಬೇಕಾದ್ರೂ ಸಹ ಸಾರಿಗೆ ಮೂಲಕ ನಾವು ಶ್ರಮ ಚಲನೆ ಆಗೋದರಿಂದ ಪ್ರೇರಣೆ ಕೊಡುತ್ತೆ. ಪ್ರೇರಣೆ ಆಗೋದ್ರಿಂದ ಇಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್, ಬೆಲೆ ಸ್ಥಿರತೆಯ ಸಾಧನೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಲೆಗಳು ಏರ್ಪೇರ್ ಆಗ್ತಾ ಇರ್ತವೆ. ಅಂಥ ಏರ್ಪೇರುಗಳಾದಂಥ ಸಂದರ್ಭದಲ್ಲಿ, ಉದಾಹರಣೆಗೆ ಹಣದುಬ್ಬರ ಸಂದರ್ಭದಲ್ಲಿ ಗ್ರಾಹಕರಿಗೆ ನಷ್ಟ ಉಂಟಾಗ್ತದೆ, ಹಣದ ಇಳಿತದಲ್ಲಿ ಮಾರಾಟರಿಗೆ ತೊಂದರೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ಬೆಲೆಯನ್ನು ಸ್ಥಿರತೆ ಮಾಡೋದ್ರಲ್ಲೂ ಸಹ ಸಾರಿಗೆ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಯಾವ ರೀತಿ ವಹಿಸುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಉದಾಹರಣೆಗೆ ಕಡಿಮೆ ಬೆಲೆ ಇರುವಂತಹ ಪ್ರದೇಶದಿಂದ ಹೆಚ್ಚು ಬೆಲೆ ಇರುವಂಥ ಪ್ರದೇಶಕ್ಕೆ ಸರಕುಗಳನ್ನು ಸಾಗಿಸೋದ್ರಿಂದ ಅಲ್ಲಿ ಬೆಲೆ ಸ್ಥಿರತೆಯನ್ನು ಕಾಪಾಡ್ಬೋದು. ಈಗ ನೆಕ್ಸ್ಟ್ ಪಾಯಿಂಟ್, ಉದ್ಯೋಗ ಅವಕಾಶಗಳ ಸೃಷ್ಟಿ. ಬಟ್ ಈ ಸಾರಿಗೆಯು ನಾವು ಹಲವಾರು ಸಾರಿಗೆಗಳನ್ನು ನೋಡ್ತೀವಿ. ರಸ್ತೆ ಸಾರಿಗೆ, ರೈಲ್ವೆ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ, ಅನೇಕ ಸಾರಿಗೆಗಳನ್ನು ನೋಡ್ತೀವಿ. ಈ ಸಾರಿಗೆಗಳಲ್ಲಿ ಬಹುತೇಕ ಜನರಿಗೆ ಈ ಸಾರಿಗೆ ಏನಾಗ್ತದೆ, ವ್ಯವಸ್ಥೆಯು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸೋದ್ರಿಂದ ಅವರ ಜೀವನಾವಕಾಶಗಳು ಸೃಷ್ಟಿಯಾಗಿ ಅವರ ಆರ್ಥಿಕವಾಗಿ ಅಭಿವೃದ್ಧಿ ಆಗೋದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಓಕೆ, ನೆಕ್ಸ್ಟು ಮಾರುಕಟ್ಟೆ ವಿಸ್ತರಣೆ ಆಗ್ತದೆ. ಮಾರುಕಟ್ಟೆಯು ವಿಸ್ತರಣೆ ಆಗೋದರಲ್ಲಿ ಸಹ ಇದು ಪ್ರಮುಖವಾದಂಥ ಪಾತ್ರ ವಹಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್, ಭೌಗೋಳಿಕ ಸಂಶೋಧನೆಗೆ ಉತ್ತೇಜನ ಕೊಡುತ್ತೆ. ಕಾನೂನು ಮತ್ತು ಸುವ್ಯವಸ್ಥೆಯ ಪಾಲನೆಗೆ ನೆರವಾಗ್ತದೆ. ಆದರೆ ಸಾರಿಗೆಯು ಕಾನೂನು ಮತ್ತು ಸುವ್ಯವಸ್ಥೆ ಪಾಲನೆ ಮಾಡಿಕೊಳ್ಳೋದ್ರಲ್ಲೂ ಸಹ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಉದಾಹರಣೆಗೆ, ಈ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ನಡೀತಾ ಇದೆ ಅಂದರೆ ಕರ್ನಾಟಕದ ಪೊಲೀಸರನ್ನು ಕಳಿಸ್ಕೋಬೋದು. ಕರ್ನಾಟಕದಲ್ಲಿ ಎಲೆಕ್ಷನ್ ಆಗ್ತಾ ಇದೆ ಅಂದರೆ ತಮಿಳುನಾಡನ್ನು ಕರೆಸ್ಕೋಬೋದು. ಯಾವುದ್ರ ಮೂಲಕ? ಕಾನೂನು ಸುವ್ಯವಸ್ಥೆ ಕಾಪಾಡ್ಕೋಬೇಕಂದ್ರೆ ಸಾರಿಗೆ ಮೂಲಕ. ಅದು ಯಾವ ಸಾರಿಗೆ ಆದರೂ ಆಗ್ಬೋದು. ಸಾರಿಗೆಯ ಮೂಲಕ ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ. ಇಲ್ಲಾಂದರೆ ಇಲ್ಲಿರುವಂತಹದನ್ನೇ ನಾವು ಪೊಲೀಸವ್ರನ್ನ ಮತ್ತು ನಮ್ಮ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಅದರಿಂದಾಗಿ ಇದನ್ನು ಮಾಡೋದು. ನೆಕ್ಸ್ಟು, ರಾಷ್ಟ್ರ ರಕ್ಷಣೆ. ರಾಜ್ಯ ಅಲ್ಲದೆ ರಾಷ್ಟ್ರ ರಕ್ಷಣೆಯಲ್ಲೂ ಸಹ ಸಾರಿಗೆ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂದರೆ ದೇಶವನ್ನು ಕಾಯುವಂತಹ ಸೈನಿಕರಿಗೆ ಬೇಕಾಗಿರುವಂತಹ ಎಲ್ಲ ರೀತಿಯಂಥ ಸೌಕರ್ಯಗಳನ್ನು ಮತ್ತು ಅವರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬೇಕಾದಂತಹ ಹೋಗೋದಕ್ಕೆ ಸಾರಿಗೆ ಅತ್ಯಂತ ಪ್ರಮುಖವಾದ, ಅದು ವಾಯು ಸಾರಿಗೆ ಆಗಿರ್ಬೋದು, ಜಲ ಸಾರಿಗೆ ಆಗಿರ್ಬೋದು, ರಸ್ತೆ ಸಾರಿಗೆ ಆಗಿರ್ಬೋದು. ಅದರಿಂದಾಗಿ ಪರೋಕ್ಷವಾಗಿ ರಾಷ್ಟ್ರ ರಕ್ಷಣೆಯಲ್ಲೂ ಸಹ ಅತ್ಯಂತ ಪ್ರಮುಖವಾದಂಥ ಪಾತ್ರ ವಹಿಸುತ್ತದೆ. ನಂತರ ವಿದೇಶಿ ವ್ಯಾಪಾರದ ಪ್ರಗತಿಗೆ ಕೊಡುಗೆ. ನಾನು ಈಗಾಗಲೇ ಹೇಳಿದಂಗೆ ಸಾರಿಗೆಯು ದೇಶದಲ್ಲಿ ಉತ್ಪಾದನೆ ಅಂತ ಉತ್ಪನ್ನ ಸರಕುಗಳನ್ನು ವಿದೇಶಗಳಲ್ಲಿ ವಿವಿಧ ರೀತಿಯ ಸಾರಿಗೆಗಳ ಮೂಲಕ ರಫ್ತು ಮಾಡೋದ್ರ ಮೂಲಕ ಮತ್ತು ಆಮದು ಮಾಡಿಕೊಳ್ಳೋದ್ರ ಮೂಲಕ ವಿದೇಶಿ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಿಕೊಳ್ಳೋದರಲ್ಲಿ ಸಾರಿಗೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ನೆಕ್ಸ್ಟ್, ನಗರ ಮತ್ತು ಪಟ್ಟಣಗಳ ಬೆಳವಣಿಗೆ. ಸಾರಿಗೆಗಳು ಹಳ್ಳಿ ಪ್ರಧಾನವಾಗಿರುವಂತಹ ರಾಜ್ಯ ಅಥವಾ ದೇಶವನ್ನು ನಗರ ಮತ್ತು ಪಟ್ಟಣ ಪ್ರದೇಶಗಳಿಗೆ ಉದ್ಯೋಗಾವಕಾಶಗಳಿಗಾಗಿ, ವಿದ್ಯಾಭ್ಯಾಸಕ್ಕಾಗಿ, ನಗರದ ಜೀವನ ಶೈಲಿಯನ್ನು ಸೃಷ್ಟಿಸಿಕೊಳ್ಳೋದಕ್ಕೋಸ್ಕರ
ಹಳ್ಳಿ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ಬಂದು ಅವುಗಳ ಅಭಿವೃದ್ಧಿ ಆಗೋದ್ರಲ್ಲಿ ಸಾರಿಗೆ ಪ್ರಮುಖ ಪಾತ್ರ ವಹಿಸುತ್ತೆ. ನೆಕ್ಸ್ಟ್ ಸಾಮಾಜಿಕ ಬದಲಾವಣೆ ಆಗುತ್ತೆ. ಜನರ ಆಯ್ಕೆ, ಅಭಿರುಚಿ, ಹವ್ಯಾಸಗಳು, ಸಂಪ್ರದಾಯ, ವಿಚಾರಗಳು ಎಲ್ಲ ಬದಲಾವಣೆ ಆಗುತ್ತೆ. ನಂತರ ಸರ್ಕಾರಕ್ಕೆ ಆದಾಯ ಬರುತ್ತೆ. ಯಾವಾಗ ಸಾರಿಗೆ ವ್ಯವಸ್ಥೆಯು ಉತ್ತಮವಾಗಿ ಅಭಿವೃದ್ಧಿ ಆಗ್ತಾ ಇರ್ತದೋ ಆಗ ವಿವಿಧ ರೀತಿಯಂಥ ಸಾರಿಗೆಗಳ ಮೂಲಕ ಸರ್ಕಾರಕ್ಕೆ ಆದಾಯ. ಒಟ್ಟಾರೆಯಾಗಿ ಮೇಲಿನ ಎಲ್ಲ ಅಂಶಗಳನ್ನು ಅಧ್ಯಯನ ಮಾಡಿ ನೋಡಿದಾಗ ಸಾರಿಗೆಯು ಎಲ್ಲ ಕ್ಷೇತ್ರಗಳನ್ನು ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿ ಆಗೋದ್ರ ಮೂಲಕ ಸರ್ವತೋಮುಖ ಅಭಿವೃದ್ಧಿಯಾಗಿ ಸಮತೋಲನ ಪ್ರಾದೇಶಿಕ ಅಭಿವೃದ್ಧಿಯಲ್ಲೂ ಪ್ರಮುಖ ಪಾತ್ರ ವಹಿಸ್ತದೆ. ಅಂದರೆ ಮುಂದುವರೆದ ಪ್ರದೇಶಗಳಿಂದ ಹಿಂದುಳಿದ ಪ್ರದೇಶಗಳಿಗೆ ಸಂಪನ್ಮೂಲಗಳನ್ನು ಪೂರೈಸಿಕೊಳ್ಳೋದ್ರ ಮೂಲಕವೂ ಅಭಿವೃದ್ಧಿಯನ್ನು ಸಾಧಿಸ್ಬೋದು. ಇಷ್ಟು ಸಾರಿಗೆ ಎಂದರೇನು, ಸಾರಿಗೆಯ ವಿಧಗಳು ಮತ್ತು ಸಾರಿಗೆಯ ಮಹತ್ವ. ನಂತರ ಕರ್ನಾಟಕದಲ್ಲಿ ಕೆಲವೊಂದು ಪ್ರಮುಖ ಸಾರಿಗೆ ವ್ಯವಸ್ಥೆ ಹೆಂಗಿದೆ ಅಂತ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ, ಇದೇನು ನಿಮಗೆ ಅವಶ್ಯಕತೆ ಇಲ್ಲ. KSRTC ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ 1961. KSRTC ಅಂದರೆ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ 1961 ಸ್ಥಾಪನೆ ಆಗುತ್ತೆ. BMTC ಬೆಂಗಳೂರು ಮಹಾನಗರ ಪಾಲಿಕೆ 1997 ಸ್ಥಾಪನೆ ಆಗುತ್ತೆ. ನಂತರ ಬೆಂಗಳೂರು ಮೆಟ್ರೋ 2011 ಸ್ಥಾಪನೆಯಾಗಿ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇಷ್ಟು ಸಾರಿಗೆ ಎಂದರೇನು, ಸಾರಿಗೆ ವ್ಯವಸ್ಥೆಯೇ ಯಾವ ರೀತಿ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಎಂಬುದನ್ನು ನಾವು ತಿಳ್ಕೊಂಡಿದ್ವಿ. ಓಕೆ, ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಇಷ್ಟು ನಿಮಗೆ ಅರ್ಥ ಆಗಿದೆ. ಇದನ್ನು ಕೂಡ ನಿಮಗೆ 2 ಮಾರ್ಕ್ಸ್ಗೂ ಕೇಳ್ತಾರೆ, 5 ಮಾರ್ಕ್ಸ್ಗೂ ಕೇಳ್ತಾರೆ ಮತ್ತು 15 ಮಾರ್ಕ್ಸ್ಗೂ ಕೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಬರುತ್ತೆ ಎಂಬುದಾಗಿ ನಾನು ಆಲ್ರೆಡಿ ಹೇಳಿದ್ದೀನಿ. ಅದರ ಮೂಲಕ ನೀವು ತಿಳ್ಕೊಬೋದು. ಓಕೆ, ನೆಕ್ಸ್ಟ್ ಕ್ಲಾಸ್ ವಿಲ್ ಕಂಟಿನ್ಯೂ ದಿ ನೆಕ್ಸ್ಟ್ ಸೆಷನ್. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.